ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ಇದೀಗ ಅವರ ವಕೀಲರಾಗಿರುವಂಥ ಅಶೋಕ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರೇನು ಹೇಳ್ತಾರೆ. ಸರ್, ಈಗ ಜಾಮೀನಂತೂ ಮಂಜೂರಾಯಿತು, ಏನೆಲ್ಲ ಕಂಡೀಷನ್ ಹಾಕ್ಬೋದು, ಅದಕ್ಕೆಲ್ಲ ಸಿದ್ಧ ಮಾಡ್ಕೊಂಡಿರ್ತಾರೆ ಏನು ಹೇಗೆ? ಮಾನ್ಯ ನ್ಯಾಯಾಲಯ ಹಾಕಿರ್ತಕ್ಕಂಥ ಕಂಡೀಷನ್ ಪ್ರತಿ ಇನ್ನೇನೋ ಒಂದು 10 ನಿಮಿಷದಲ್ಲಿ ನಮ್ಮ ಕೈಗೆ ಸಿಗ್ತದೆ. ಅವ್ರು ಏನೆಲ್ಲ ಕಂಡೀಷನ್ ಹಾಕ್ಬೋದು ಅನ್ನುವ ಒಂದು ನಿರೀಕ್ಷೆಯ ಪ್ರಕಾರ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಇಬ್ಬರು ಜಾಮೀನುದಾರರನ್ನು ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ನಾವೆಲ್ಲವೂ ಕೂಡ ಸಂಗ್ರಹಿಸಿಟ್ಟಿದ್ದೇವೆ. ಅದರ ಪ್ರತಿ ಸಿಕ್ಕ ತಕ್ಷಣ ನಾವು ನ್ಯಾಯಾಲಯಕ್ಕೆ ಎಲ್ಲ ದಾಖಲೆಗಳನ್ನು ಹಾಜರು ಮಾಡಿ ಅವ್ರನ್ನ ಇವತ್ತೇ 6 ಗಂಟೆ ಒಳಗೇ ಅವರಿಗೆ ಜೈಲಿನಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಬರುವಂಥ ಎಲ್ಲ ವ್ಯವಸ್ಥೆಗೆ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೇವೆ. ಅಂದರೆ ಸಾಮಾನ್ಯವಾಗಿ ನೀವು ಯಾವ ವಾದವನ್ನು ಮುಂದಿಟ್ರಿ ಮತ್ತು ಯಾವುದು ಈ ಒಂದು ಜಾಮೀನಿಗೆ ಮುಖ್ಯವಾದ ಒಂದು ವಾದವಾಗಿತ್ತು ಅಂತ ಹೇಳ್ತಾರೆ ನೀವು? ನೋಡಿ, 31 ವರ್ಷಗಳ ಹಿಂದಿನ ಒಂದು ಹಳೆ ಪ್ರಕರಣ. ಆ ಪ್ರಕರಣದಲ್ಲಿ FIR ಆಗಲಿ, ಕಂಪ್ಲೇಂಟ್ ಆಗಲಿ, ಮೂಲ ಚಾರ್ಜ್ ಶೀಟ್ ಆಗಲಿ ಯಾವುದೂ ಕೂಡ ಇರಲಿಲ್ಲ. ಪೊಲೀಸ್ ಇಲಾಖೆಯಲ್ಲೂ ಕೂಡ ಇರಲಿಲ್ಲ ಮತ್ತು ಏನೋ ರೆಕಾರ್ಡ್ ರೂಮ್ನಲ್ಲಿ ಕೂಡ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಅರ್ಜಿ ಕೊಟ್ಟಾಗ ಅವರು ಕೂಡ ಇಲ್ಲ ಅನ್ನುವಂಥ ಒಂದು ಉತ್ತರವನ್ನು ಕೊಟ್ಟಾಗ ಅದನ್ನು ನಾವು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೇವೆ. ಅದೇ ರೀತಿ 31 ವರ್ಷದ ಹಳೆಯ ಪ್ರಕರಣ ಅದಾದ ನಂತರ ಆ ಒಂದು ಏನು ಕರಸೇವಕನ ಮೇಲೆ ಬೇರೆ ಬೇರೆ ಅವನಿಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ರಕರಣಗಳಾದವು. ಆ ಎಲ್ಲ ಪ್ರಕರಣಗಳಲ್ಲಿ 2005 ಮತ್ತು 2003 ಈ ಒಂದು ಕಾಲಘಟ್ಟದಲ್ಲಿ ಎಲ್ಲ ಪ್ರಕರಣಗಳಲ್ಲಿ ಅವನು ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾನೆ. ಅದೇ ರೀತಿ ಅವನ ಮೇಲೆ ಏನು ಪೊಲೀಸ್ ಇಲಾಖೆ ಹೇಳೋ ಪ್ರಕಾರ ಅವನೊಬ್ಬ ರೌಡಿ ಲಿಸ್ಟರ್ ಆಗಿದ್ದ ಅಂತ ಹೇಳ್ತಾರೆ. ರೌಡಿ ಲಿಸ್ಟರ್ ಆಗಿದ್ದ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಕೂಡ ಅವನು ಠಾಣೆಗೆ ಹೋಗಿ ಹಾಜರಿಯನ್ನು ಕೊಡಬೇಕಾಗ್ತದೆ. ಹೀಗೆ 2017ರವರೆಗೆ ಆ ಪೊಲೀಸ್ ಠಾಣೆಗೆ ಬಂದು ಹಾಜರಿಯನ್ನು ಕೊಡ್ತಕ್ಕಂಥ ವ್ಯಕ್ತಿಯ ಮೇಲೆ ಇಂಥದ್ದೊಂದು ಪ್ರಕರಣ ಇತ್ತು ಅನ್ನೋದು ಕೂಡ ಆ ಪೊಲೀಸರಿಗೆ ಗೊತ್ತಿರಲಿಲ್ಲ. ಹೀಗಾಗಿ ಅವನಿಗೆ ಸಮನ್ಸ್ ಜಾರಿ ಆಗುವುದಾಗಲಿ, ವಾರಂಟ್ ಜಾರಿ ಆಗುವುದಾಗಲಿ ಪ್ರಸಂಗನೇ ಉದ್ಭವಿಸೋದಾಗಿರಲಿಲ್ಲ. ಅದೇ ರೀತಿ ಅವನು ನಿರಂತರವಾಗಿ ಎಲ್ಲ ಚುನಾವಣೆಗಳಲ್ಲಿ ಹುಬ್ಬಳ್ಳಿಯಲ್ಲಿ ಮತ ಹಾಕಿದ್ದಾನೆ. ಅವನ ಮಕ್ಕಳು ಕೂಡ ಇಲ್ಲೇ ಹುಬ್ಬಳ್ಳಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವನು ಕೂಡ ಆಟೋ ರಿಕ್ಷಾವನ್ನು ತೆಗೆದುಕೊಂಡು ಪ್ರತಿದಿನ ಅದೇ ಪೊಲೀಸ್ ಠಾಣೆ ಎದುರಿಗೆ ಅಡ್ಡಾಡ್ತಾನೆ. ಎಲ್ಲ ವಿಷಯಗಳು ಅವರಿಗೆ ಗಮನಕ್ಕಿದ್ರು ಕೂಡ ಪೊಲೀಸರು 31 ವರ್ಷದ ಹಿಂದೆ ಏನು ಒಂದು ಮುಗಿದು ಹೋದಂಥ ಪ್ರಕರಣದಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಕೆಲಸವನ್ನು ಮಾಡಿದ್ದಾರೆ. ಕರಸೇವಕರು ಏನು ಮನೆ ಮನೆಗೆ ಅಕ್ಷತೆಯನ್ನು ಮುಟ್ಟಿಸುವಂಥ ಕೆಲಸ ಮಾಡಿ ಇಡೀ ಹಿಂದೂ ಸಮಾಜದಲ್ಲಿ ಹಿಂದುತ್ವವನ್ನು ಏನು ಜಾಗೃತಿಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ವಿಚಲಿತರಾದಂಥ ಸರ್ಕಾರ ಕರಸೇವಕರನ್ನು ಹತ್ತೆಗಬೇಕು, ಅವರು ಅಯೋಧ್ಯೆ ಇಶ್ಯೂನಲ್ಲಿ ಅಯೋಧ್ಯೆಗೆ ಹೋಗಬಾರ್ದು ಮತ್ತು ಮನೆ ಮನೆಗೆ ಅಕ್ಷತೆಯನ್ನು ತಲುಪಿಸಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಒಂದು ದುಷ್ಟ ವಿಚಾರ ಇಟ್ಕೊಂಡು 2 ದಿನ ನ್ಯಾಯಾಲಯ ಬಂದಿರೋದನ್ನೇ ದುರ್ಬಳಕೆಯನ್ನು ಮಾಡಿಕೊಂಡು ಅವನನ್ನು ಬಂಧನ ಮಾಡಿ ಜೈಲಿಗಟ್ಟಿ ಹಿಂದೂ ಸಮಾಜವನ್ನು ಬೆದರಿಸುವಂಥ ಪ್ರಯತ್ನ ಮಾಡಿದ್ರು. ಮುಖ್ಯವಾಗಿ ಅವ್ರ ಮೇಲೆ ಇನ್ನೂ ಎಷ್ಟು ಕೇಸ್ಗಳಿವೆ? ಹಾಗಾದ್ರೆ ಯಾವುದೂ ಕೇಸ್ಗಳಿಲ್ಲ ಈಗ ಅವನ ಮೇಲೆ. ಹಾಗಾದ್ರೆ ಮತ್ತೆ ಕಾಂಗ್ರೆಸ್ನವರು ನಿರಂತರವಾಗಿ ಎಲ್ಲ ಕಡೆಗೆ ಹೇಳ್ತಾ ಇದ್ದಾರೆ, ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, ಇನ್ನೂ 15 ಕೇಸ್ಗಳು ಅವ್ರ ಮೇಲೆ ಇವೆ. ಅವನ ಮೇಲೆ ಯಾವುದೇ ಪ್ರಕರಣಗಳು ಇಲ್ಲ. ಅವರೇ ರಿಲೀಸ್ ಮಾಡಿದಂಥ ಒಂದು ಪಟ್ಟಿಗಳಲ್ಲಿ ಎಲ್ಲದರಲ್ಲಿ ಬಿಡುಗಡೆ ಆಗಿದ್ದಾನೆ. ಸಣ್ಣ ಪುಟ್ಟ ಪ್ರಕರಣದಲ್ಲಿ ದಂಡ ತುಂಬಿದ್ದಾನೆ ಅಂತೇಳಿ ಅವರೇ ಹೇಳಿದ್ದಾರೆ. ಇನ್ನೂವರೆಗೂ ಯಾವುದೇ ಪ್ರಕರಣ ಅವನ ಮೇಲೆ ಇಲ್ಲ, ಎಲ್ಲ ಮುಗಿದು ಹೋದ ಅಧ್ಯಾಯ. ಸರಿ, ಮುಖ್ಯವಾಗಿ ಹಾಗಾದರೆ ಎಲ್ಲೋ ಒಂದು ಕಡೆ ತೇಜೋವಧಿ ಅಂತ ಶಬ್ದ ಬಳಸ್ತೀರಿ ನೀವು. ಹಾಗಾದರೆ ಮುಂದೆ ಈಗೇನು ಯಾರ್ಯಾರು ಆ ರೀತಿ ಆರೋಪ ಮಾಡಿದ್ರೆ ಅವ್ರ ಮೇಲೆ ಏನಾದರೂ ಕಾನೂನು ಕ್ರಮ ತೆಗೆದುಕೊಳ್ತೀರಾ? ನೋಡಿ, ಪೊಲೀಸ್ ಇಲಾಖೆ ಬಿಡುಗಡೆ ಮಾಡಿದ ಪಟ್ಟಿಯನ್ನು ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿರ್ಬೋದು, ಧುರೀಣರಾಗಿರ್ಬೋದು ದುರ್ಬಳಕೆಯನ್ನು ಮಾಡಿಕೊಂಡು ಅವನ ತೇಜೋವಧಿಯನ್ನು ಏನು ಮಾಡಿದ್ದಾರೆ. ಅವನು ಜಾಮೀನಿನ ಮೇಲೆ ಹೊರಗೆ ಬಂದ ನಂತರ ಅವರಿಗೆ ನಾವು ಕಾನೂನಿನ ಬಗ್ಗೆ ಮತ್ತು ತನಗೆ ಆದಂಥ ತೇಜೋವಧಿಗೆ ಬಗ್ಗೆ ಅವನೇನಾದರೂ ಮಾನಹಾನಿ ಮೊಕದ್ದಮೆಗೆ ಮುಂದಾದರೆ ನಾವು ವಕೀಲರು ಅವನಿಗೆ ಉಚಿತವಾಗಿ ಒಂದು ಕಾನೂನಿನ ಸೇವೆಯನ್ನು ಕೊಟ್ಟು ಏನೋ ಒಬ್ಬ ಕಾರ್ಯಕರ್ತನ ತೇಜೋವಧಿಗೆ ಕಾರಣರಾದರೂ ಅವ್ರ ಮೇಲೆ ಕಾನೂನು ಕ್ರಮಕ್ಕೆ ನಾವು ಮುಂದಾಗ್ತೀವಿ. ಇದಿಷ್ಟು ಶ್ರೀಕಾಂತ್ ಪೂಜಾರಿ ಅವರ ವಕೀಲರಾಗಿರುವಂತಹ ಅಶೋಕ್ ಅನ್ವೇಕರ್ ಅವರ ಹೇಳಿಕೆ. ಒಟ್ಟಿನಲ್ಲಿ ಮುಂದೆ ಏನಾದರೂ ತನಗೆ ಮಾನಹಾನಿ ಆಗಿದೆ ಅಂತ ಕಾನೂನು ಮೊರೆಗೆ ಹೋಗಬೇಕಂತ ನಿರ್ಧಾರ ಮಾಡಿದರೆ ಶ್ರೀಕಾಂತ್ ಪೂಜಾರಿ ಅದಕ್ಕೆಲ್ಲವೂ ಕೂಡ ನಾವು ಬೆಂಬಲಕ್ಕೆ ನಿಲ್ತೀವಿ ಅನ್ನೋದು ಆ ಶ್ರೀಕಾಂತ್ ಅವರ ವಕೀಲರ ಒಂದು ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ನರಸಿಂಹಮೂರ್ತಿ ಪೇಟೆ, TV9 ಹುಬ್ಬಳ್ಳಿ.